ಚಿತ್ರದಲ್ಲಿ ಎ ಬಿ ಸಮಾಂತರ ಸಿ ಡಿ, ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಎ ಆರ್ ಮತ್ತು ಆಂಗಲ್ ಕ್ಯೂ ಆರ್ ಸಿ ಈಕ್ವಲ್ ಟು 35 ಡಿಗ್ರಿ ಆದರೆ ಆಂಗಲ್ ಕ್ಯೂ ಪಿ ಬಿಯ ಅಳತೆ. ಎ ಬಿ ಈಸ್ ಪ್ಯಾರಲಲ್ ಟು ಸಿ ಡಿ ಅಂಡ್ ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಆರ್. ಪಿ ಕ್ಯೂ ಇದೆ, ಪಿ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಆರ್ ಮತ್ತು ಕ್ಯೂ ಆರ್ ಸಿ ಎಲ್ಲಿದೆ? ಕ್ಯೂ ಆರ್ ಸಿ, ಕ್ಯೂ ಆರ್ ಸಿ 35 ಡಿಗ್ರಿ. ಕ್ಯೂ ಪಿ ಬಿ ಬೆಲೆ ಬೇಕು. ಕ್ಯೂ ಪಿ ಬಿ ಇಲ್ಲಿದೆಯಲ್ಲ, ಇದ್ರ ಬೆಲೆ ನಮಗೆ ಬೇಕಾಗಿದೆ. ಓಕೆ, ಈಗ ಎ ಬಿ ಮತ್ತು ಸಿ ಡಿ ಪ್ಯಾರಲ್ ಅಂತ ಹೇಳಿರೋದ್ರಿಂದ ದಿಸ್ ಆಂಗಲ್ ವಿಲ್ ಬಿ ಈಕ್ವಲ್ ಟು ದಿಸ್ ಆಂಗಲ್. ದೀಸ್ ಟು ಆಂಗಲ್ಸ್ ಆರ್ ಆಲ್ಟರ್ನೇಟ್ ಆಂಗಲ್ಸ್. ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ. ಪರ್ಯಾಯ ಕೋನಗಳು ಅಥವಾ ಆಲ್ಟರ್ನೇಟ್ ಆಂಗಲ್ಸ್. ಆಲ್ಟರ್ನೇಟ್ ಆಂಗಲ್ಸ್. ಸೊ ಪ್ಯಾರಲ್ ಆಗಿದ್ದಾಗ ಆಲ್ಟರ್ನೇಟ್ ಆಂಗಲ್ಸ್ ವಿಲ್ ಬಿ ಈಕ್ವಲ್. ಈಕ್ವಲ್ ಆಗಿರುತ್ತೆ. ಸೊ ಇದು 35 ಡಿಗ್ರಿ ಇದೆ ಅಂತಂದ್ರೆ ಇದು ಕೂಡ 35 ಡಿಗ್ರಿ ಇರುತ್ತೆ. ಆಮೇಲೆ ಇಲ್ಲಿ 90 ಡಿಗ್ರಿ ಇದೆ. ಎ ಆರ್ ಅನ್ನೋದೊಂದು ಸ್ಟ್ರೈಟ್ ಲೈನು. ಈ ಕಡೆ 90 ಡಿಗ್ರಿ ಇದೆ ಅಂತಂದ್ರೆ ಈ ಕಡೆನೂ 90 ಡಿಗ್ರಿ ಇರುತ್ತೆ. ಸೊ ಇಟ್ ವಿಲ್ ಬಿ 90 ಡಿಗ್ರಿ. ಈಗ ಟ್ರಯಾಂಗಲ್ ಎ ಕ್ಯೂ ಪಿ, ಈ ಟ್ರಯಾಂಗಲ್ ತಗೊಂಡ್ರೆ, ಎ ಕ್ಯೂ ಪಿ ಅನ್ನೋ ಒಂದು ಟ್ರಯಾಂಗಲ್ ತಗೊಂಡ್ರೆ, ಈ ಪಿ ಅನ್ನೋ ಆಂಗಲ್ ಏನಿದೆ ಇದು ಎಕ್ಸ್ಟೀರಿಯರ್ ಆಂಗಲ್, ಇದು ಬಾಹ್ಯಕೋನ. ಬಾಹ್ಯಕೋನವು ಯಾವಾಗಲೂ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾಗಿ 35 ಮತ್ತು 90 ಇವೆರಡನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತಲ್ಲ, ದಟ್ ಸಮ್ ವಿಲ್ ಬಿ ಈಕ್ವಲ್ ಟು ದಿಸ್ ಎಕ್ಸ್ಟೀರಿಯರ್ ಆಂಗಲ್. ದೇರ್ಫೋರ್ 90 ಮತ್ತು 35 ಎರಡನ್ನ ಆಡ್ ಮಾಡಿದ್ರೆ ನಮಗೆ 125 ಡಿಗ್ರಿ ಬರುತ್ತೆ. ದೇರ್ಫೋರ್ ಈ ಪಿ ಅನ್ನೋ ಕೋನ ಇದೆಯಲ್ಲ, ಕ್ಯೂ ಪಿ ಬಿ, ಈ ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 125 ಡಿಗ್ರಿ ಇರುತ್ತೆ. ದೇರ್ಫೋರ್ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದತ್ತ ಚಿತ್ರದಲ್ಲಿ ಕೊಟ್ಟಿರುವ ಅಳತೆಗಳಿಗೆ ತ್ರಿಭುಜ ಬಿ ಎ ಸಿ ಸರ್ವಸಮ ತ್ರಿಭುಜ ಡಿ ಸಿ ಎ ಮೀನ್ಸ್ ಟ್ರಯಾಂಗಲ್ ಬಿ ಎ ಸಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಡಿ ಸಿ ಎ. ಈ ಹೇಳಿಕೆಯನ್ನು ಸಮರ್ಥಿಸಲು ಸಹಾಯಕವಾಗುವ ತ್ರಿಭುಜಗಳ ಸರ್ವಸಮತೆಯ ನಿಯಮ. ಸೊ ಇಲ್ಲಿ ಯಾವ ನಿಯಮ ಇಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಈಗ ಒಂದು ಅಬ್ಸರ್ವ್ ಮಾಡಿ, ಎ ಸಿ 6 ಸೆಂಟಿಮೀಟರ್ ಇದೆ. ಎ ಸಿ 6 ಸೆಂಟಿಮೀಟರ್. ಇದು ಎರಡು ಟ್ರಯಾಂಗಲ್ಗಳಿಗೆ ಕಾಮನ್ ಸೈಡ್ ಮತ್ತು ಈ ಆಂಗಲ್ ಎ 50 ಡಿಗ್ರಿ 50 ಡಿಗ್ರಿ ಇದ್ರೆ ಆಂಗಲ್ ಸಿ ಕೂಡ 50 ಡಿಗ್ರಿ ಇದೆ. ಓಕೆ, ಆಂಗಲ್ ಸಿಕ್ಕಿತು. ಇಲ್ಲಿ 60 ಇದೆ ಅಂತಂದ್ರೆ ಇಲ್ಲಿ ಆಂಗಲ್ ಸಿ ಎಷ್ಟಿರುತ್ತೆ ಮತ್ತು ಆಂಗಲ್ ಸಿ ಕರೆಸ್ಪಾಂಡಿಂಗ್ ಇಲ್ಲಿ ಈ ಆಂಗಲ್ ಇದೆ ನೋಡಿ, ಆಂಗಲ್ ಎ. ಇವೆರಡನ್ನು ಕರೆಸ್ಪಾಂಡಿಂಗ್ ಆಂಗಲ್ಸ್. ಓಕೆ, ಯಾಕಂದ್ರೆ ಟ್ರಯಾಂಗಲ್ಸ್, ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆಗಿರೋದ್ರಿಂದ ಈ ರೀತಿ ಇರುತ್ತೆ. ಯಾವ ಎರಡು ಟ್ರಯಾಂಗಲ್? ಬಿ ಎ ಸಿ, ಬಿ ಎ ಸಿ ಅಂತ ಬರೆದ್ರೆ ಇದು ಡಿ ಸಿ ಎ. ಆಂಗಲ್ ಬಿ ಗೆ ಯಾವ್ದು ಕರೆಸ್ಪಾಂಡಿಂಗ್ ಆಂಗಲ್ ಅಂದ್ರೆ ಆಂಗಲ್ ಡಿ. ಆಂಗಲ್ ಎ ಗೆ ಕರೆಸ್ಪಾಂಡಿಂಗ್ ಆಂಗಲ್ ಸಿ ಇಲ್ಲಿದೆ ನೋಡ್ರಿ, ಎ ಗೆ ಕರೆಸ್ಪಾಂಡಿಂಗ್ ಸಿ. ಇನ್ನು ಸಿ ಗೆ ಕರೆಸ್ಪಾಂಡಿಂಗ್ ಎ, ಈ ಸಿ ಗೆ ಕರೆಸ್ಪಾಂಡಿಂಗ್ ಈ ಇಲ್ಲಿರ್ತಕ್ಕಂಥ ಎ. ಹಾಗಾಗಿ ದೀಸ್ ಟು ಆಂಗಲ್ಸ್ ವಿಲ್ ಬಿ ಈಕ್ವಲ್. ಇಲ್ಲಿ 60 ಇದೆ, ಇಲ್ಲಿ 50 ಇದೆ ಅಂತಂದ್ರೆ ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 110 ಡಿಗ್ರಿ ಬರುತ್ತೆ, 110 ಡಿಗ್ರಿ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಇವೆರಡನ್ನ ಆಡ್ ಮಾಡಿದ್ರೆ 110 ಡಿಗ್ರಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಎಷ್ಟಿರ್ಬೇಕಾಗುತ್ತದೆ? ಇದು 70 ಡಿಗ್ರಿ ಇರಲೇಬೇಕು. ಯಾಕಂದ್ರೆ ಮೂರನ್ನು ಆಡ್ ಮಾಡಿದಾಗ 180 ಡಿಗ್ರಿ ಬರಬೇಕು. ಇಲ್ಲೂ 50 ಇದೆ, ಇಲ್ಲಿ 60 ಇದೆ ಅಂತಂದ್ರೆ ಇಲ್ಲೂ ಕೂಡ ಎಷ್ಟು ಡಿಗ್ರಿ ಇರಬೇಕು? 70 ಡಿಗ್ರಿ ಇರಬೇಕು. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ 50 ಇದೆ, ಇಲ್ಲಿ 70 ಇದೆ, ಅವೆರಡರ ನಡುವೆ 6 ಸೆಂಟಿಮೀಟರ್ ಇದೆ ನೋಡಿ. 50 70 ನಡುವೆ 6 ಸೆಂಟಿಮೀಟರ್. ಸೊ ಎರಡು ಆಂಗಲ್ಗಳು ಮತ್ತು ಅದರ ನಡುವೆ ಇರ್ತಕ್ಕಂಥ ಆ ಎರಡು ಆಂಗಲ್ಗಳಿಂದ ಫಾರ್ಮ್ ಆಗಿರ್ತಕ್ಕಂಥ ಒಂದು ಸೈಡ್ ಎರಡು ಟ್ರಯಾಂಗಲ್ಗಳಲ್ಲಿ ಈಕ್ವಲ್ ಆಗಿದೆ ಅಂತಂದ್ರೆ ಆಗ ಆ ಎರಡು ಟ್ರಯಾಂಗಲ್ಗಳು ಕಾಂಗ್ರುಯೆಂಟ್ ಆಗಿರ್ತವೆ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ಇಲ್ಲಿ ಯೂಸ್ ಆಗ್ತಿರೋದು ಯಾವುದು ಅಂತಂದ್ರೆ ಆಂಗಲ್ ಸೈಡ್ ಆಂಗಲ್. ಆಂಗಲ್ ಸೈಡ್ ಆಂಗಲ್.
ಇಲ್ಲಿ SAS ಅಂತ ಇದೆ, ಎರಡು ಸೈಡ್ಗಳು ಒಂದು ಆಂಗಲ್ ಅಂತ ಹೇಳ್ತಾನೆ. ಇಲ್ಲಿ ಕೊಟ್ಟಿರೋದು ಒಂದು ಸೈಡ್ ಮಾತ್ರ, ಇನ್ನೆರಡು ಸೈಡ್ಗಳ ಬಗ್ಗೆ ನಮ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ. ಇನ್ನು SSA ಇಲ್ಲಿ ಎರಡು ಸೈಡ್ಗಳು ಇಲ್ಲ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಮೂರು ಸೈಡ್ಗಳು ಈಕ್ವಲ್ ಅಂತ ಹೇಳ್ತಾನೆ ಇಲ್ಲಿ. ಸೊ ಮೂರು ಸೈಡ್ಗಳ ಬಗ್ಗೆ ಏನೂ ಹೇಳಿಲ್ಲ. ಇಲ್ಲಿ ಕೊಟ್ಟಿರೋದು ಆಂಗಲ್ ಮತ್ತು ಸೈಡ್. ದೇರ್ ಫೋರ್ ಇಲ್ಲಿ ಯೂಸ್ ಆಗಿರ್ತಕ್ಕಂಥ ನಿಯಮ ಯಾವುದು ಅಂತಂದ್ರೆ ASA. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರವು ಅದರ ಪಾದದ ತ್ರಿಜ್ಯದ 2ರಷ್ಟಿದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವು 308 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ಅದರ ಪಾದದ ವ್ಯಾಸವು ಅಂತ ಕೇಳಿದೆ. ಇಲ್ಲಿ ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರನ ಯೂಶುವಲಿ ನಾವು L ಇಂದ ಡಿನೋಟ್ ಮಾಡ್ತೀವಿ. ಸೊ L ಈಸ್ ಈಕ್ವಲ್ ಟು ಏನಂತ ಹೇಳ್ತಾರೆ, ಅದರ ಪಾದದ ತ್ರಿಜ್ಯದ 2ರಷ್ಟು. ತ್ರಿಜ್ಯ R ಅನ್ನೋದಾದ್ರೆ 2ರಷ್ಟು ಅಂತಂದ್ರೆ 2R ಆಗ್ತದೆ. ಸೊ L ಈಕ್ವಲ್ ಟು 2R ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ವಕ್ರ ಮೇಲ್ಮೈ ವಿಸ್ತೀರ್ಣ 308 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ πRL ಅಂತ ಇದೆ. πRL ಎಷ್ಟು ಸೆಂಟಿಮೀಟರ್ ಇದೆ, ಇದು 308 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಪೈ ಅಂತಂದ್ರೆ 22/7 ಬಳಸಕ್ಕೆ ಹೇಳಿದ್ದಾರೆ. ಸೊ 22/7 ಇಂಟು R ಆಸ್ ಇಟ್ ಈಸ್ ಇರ್ಲಿ. L ಅಂತಂದ್ರೆ 2R, L ಅಂದ್ರೆ 2R ಅಂಡ್ ಇಟ್ ಈಸ್ ಈಕ್ವಲ್ ಟು 308. ಈಗ ಡಿವೈಡ್ ಮಾಡಿ, ಮೊದಲು 2 ಇಂದ ಡಿವೈಡ್ ಮಾಡ್ಬಿಡ್ತೀನಿ. 2 ಒಂದ್ಲೆ 2 ಇಲ್ಲಿ 1 ಉಳಿತು, 10 ಆಯ್ತು. 2 5 10, 2 4 8. ಓಕೆ, ಈಗ ಇಲ್ಲಿ 11 ಡಿವೈಡ್ ಮಾಡ್ತೀನಿ. 11 2 22, 11 ಒಂದ್ಲೆ 11, 4 ಉಳಿತು. 11 4 44, 2 ಒಂದ್ಲೆ 2 7 14. ಇಲ್ಲಿ R ಇಂಟು R ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಎಷ್ಟು ಉಳಿದಿದೆ, ರೈಟ್ ಸೈಡ್ 7. ಕೆಳಗಡೆ ಇರ್ತಕ್ಕಂಥ 7 ಈ ಕಡೆ ರೈಟ್ ಸೈಡ್ ತಗೊಂಡ್ರೆ ಇಲ್ಲಿ ಡಿವಿಷನ್ ಇರೋದ್ರಿಂದ ಈ ಕಡೆ ಮಲ್ಟಿಪ್ಲಿಕೇಶನ್ ಆಗ್ತದೆ ಇಂಟು 7. R ಸ್ಕ್ವೇರ್ ಈಕ್ವಲ್ ಟು 7 ಇಂಟು 7 ಆದ್ರೆ R ಈಕ್ವಲ್ ಟು 7. ಯಾಕಂದ್ರೆ 7 ಇಂಟು 7 ನಾವು 7 ಸ್ಕ್ವೇರ್ ಅಂತ ಬರೀಬಹುದಲ್ಲ, ಹಾಗಾಗಿ. ಸೊ R ಈಕ್ವಲ್ ಟು 7 ಅಂತ ಬಂತು. ಹಂಗಂತ 7ಗೆ ಟಿಕ್ ಹಾಕ್ಬಾರ್ದು, ಯಾಕಂದ್ರೆ ಇಲ್ಲಿ ಸಿಕ್ಕಿರೋದು ತ್ರಿಜ್ಯ, ಬಟ್ ಅವ್ರು ಕೇಳಿರೋದು ವ್ಯಾಸ. ವ್ಯಾಸ ಅಂತಂದ್ರೆ ಡಯಾಮೀಟರ್ ವಿಲ್ ಬಿ 2 ಟೈಮ್ಸ್ ಆಫ್ ರೇಡಿಯಸ್. ಯಾವಾಗ್ಲೂ ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತೆ. ಇಲ್ಲಿ 7 ಸೆಂಟಿಮೀಟರ್ ಇದೆ ಅಂತಂದ್ರೆ ಡಯಾಮೀಟರ್ ಎಷ್ಟಿರುತ್ತೆ ಅಂದ್ರೆ 7 2 14 ಸೆಂಟಿಮೀಟರ್ ಇರುತ್ತೆ. ದೇರ್ ಫೋರ್ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 15/4, 7/2, 13/4 ಈ ಸಮಾಂತರ ಶ್ರೇಣಿಯಲ್ಲಿನ ಸಾಮಾನ್ಯ ವ್ಯತ್ಯಾಸವು ಕಾಮನ್ ಡಿಫರೆನ್ಸ್. ಅವರೇನೆ ಸಮಾಂತರ ಶ್ರೇಣಿ ಅಂತ ಹೇಳಿರೋದ್ರಿಂದ ಈಗ A1 A2 A3 ಅಂಡ್ ಸೋ ಆನ್ ಇದು ಒಂದು ಸಮಾಂತರ ಶ್ರೇಣಿ ಆಗಿತ್ತು ಅಂತಂದ್ರೆ, ಅರಿಥಮೆಟಿಕ್ ಪ್ರೋಗ್ರೆಷನ್ ಆಗಿತ್ತು ಅಂತಂದ್ರೆ ದ ಕಾಮನ್ ಡಿಫರೆನ್ಸ್ ವಿಲ್ ಬಿ ಗಿವನ್ ಬೈ A2 ಮೈನಸ್ A1, A3 ಮೈನಸ್ A2, A4 ಮೈನಸ್ A3. ಈ ರೀತಿ ಕಾಮನ್ ಡಿಫರೆನ್ಸ್ ಅನ್ನು ನಾವು ಫೈಂಡ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ A2 ಅಂದ್ರೆ ಸೆಕೆಂಡ್ ಟರ್ಮ್ 7/2 ಮೈನಸ್ A1 ಅಂತಂದ್ರೆ 15/4. ಓಕೆ, ಈಗ ಇಲ್ಲಿ ನ್ಯೂಮರೇಟರ್ಗೆ ಮತ್ತೆ ಡಿನಾಮಿನೇಟರ್ಗೆ 2 ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ 2/2 ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಯಾಕೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ 4 ಇದೆ, ಇಲ್ಲಿ 4 ಮಾಡ್ಕೊಳ್ಳೋ ಸಲುವಾಗಿ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 7 2s 7 2 14, 2 2s 4 ಮೈನಸ್ 15/4. ನೋಡಿ 4 ಸೇಮ್ ಇರೋದ್ರಿಂದ 4 ಬಂತು. 14 ಮೈನಸ್ 15 ನೀವೆಲ್ಲ ಸೇಮ್ ತಗೊಂಡು ಮಾಡಿದ್ರೆ ಸೇಮ್ ಬರುತ್ತೆ ಅಷ್ಟೇ. 14 ಮೈನಸ್ 15 ಅಂತಂದ್ರೆ ಮೈನಸ್ 1/4. ಸೊ ಇದು ನಮ್ಗೆ ಬೇಕಾಗಿರ್ತಕ್ಕಂಥ ಕಾಮನ್ ಡಿಫರೆನ್ಸ್. ಸೊ ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಎ ಎಂಬ ವ್ಯಕ್ತಿಯು ಒಂದು ವಸ್ತುವನ್ನು 18% GST ಯನ್ನು ಸೇರಿಸಿ ರೂಪಾಯಿ 9,440ಕ್ಕೆ ಕೊಳ್ಳುತ್ತಾನೆ. GST ಯನ್ನು ಸೇರಿಸುವ ಮುಂಚೆ ಆ ವಸ್ತುವಿನ ನಮೂದು ಬೆಲೆ ಅಂತ ಕೇಳ್ತಾನೆ. GST ನ ಸೇರಿಸೋಕೆ ಮುಂಚೆ ಆ ವಸ್ತುವಿನ ನಮೂದಿಸಿದ ಬೆಲೆ ಸಪೋಸ್ X ಆಗಿದೆ ಅಂತ ಅನ್ಕೊಳ್ಳೋಣ. ಈ X ಗೆ ಎಷ್ಟು GST ಆಡ್ ಮಾಡ್ತಾರೆ ಅಂತಂದ್ರೆ 18% ಆಡ್ ಮಾಡ್ತಾರೆ. ಅಂದ್ರೆ ಎಷ್ಟು ಇರುತ್ತೋ ಅದರ 18% ಅಂತಂದ್ರೆ X ಇಂಟು 18/100 ಅಂತ ಅರ್ಥ. ಸೊ ಇದನ್ನ ಆಡ್ ಮಾಡಬೇಕು, X ಇಂಟು 18/100 ಅಂಡ್ ದಿಸ್ ವಿಲ್ ಬಿ ಈಕ್ವಲ್ ಟು 9,440. ಸಿಂಪ್ಲಿಫೈ ಮಾಡಿದ್ರೆ LCM 100 ಬರುತ್ತೆ. 100 ಪ್ಲಸ್ 18 ಅಂತಂದ್ರೆ 118 ಆಯ್ತು. ಇಲ್ಲಿ 100 ಕ್ರಾಸ್ ಮಲ್ಟಿಪ್ಲೈ ಆಗ್ತದೆ. 100 ಪ್ಲಸ್ 18 118 X ಡಿವೈಡೆಡ್ ಬೈ 100 ಈಕ್ವಲ್ ಟು 9,440. ಓಕೆ, ಈಗ X ಈಕ್ವಲ್ ಟು 9,440
ಡಿವೈಡೆಡ್ ಬೈ 100 ಇರೋದು ಮಲ್ಟಿಪ್ಲೈ ಬೈ 100 ಆಯಿತು, ಮಲ್ಟಿಪ್ಲೈ ಬೈ 118 ಇರೋದು ಕೆಳಗಡೆ 118 ಆಯಿತು. ಈಗ ಡಿವೈಡ್ ಮಾಡಿದ್ರೆ 2 5 10, 2 9 18, 2 4 8, 2 7 14, 2 7 4 0. ಇಲ್ಲಿ 472, ಇಲ್ಲಿ 59 ಇದೆ. 59 ಎಂಟ್ಲೆ ಗುಣಾಕಾರ ಮಾಡಿ ನೋಡಿದ್ರೆ 8 9 72, 8 5 40 ಪ್ಲಸ್ 7 47. ಸೊ 59 ಒಂದ್ಲೆ 59 ಎಂಟ್ಲೆ 472. ಇದೊಂದು 0 ತಗೊಳ್ರಿ. ಈ 100 ನಾವು ಗುಣಿಸಿದ್ರೆ 8000 ಬಂತು. ಸೊ ಎಕ್ಸ್ ಈಕ್ವಲ್ ಟು 8000. ಸೊ ನಿಜವಾದ ನಮೂದಿಸಿದ ಬೆಲೆ ಎಷ್ಟಿರ್ತದೆ ಅಂದ್ರೆ 8000. ಸೊ ಆಪ್ಷನ್ 2 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಓ ಕೇಂದ್ರವುಳ್ಳ ವೃತ್ತದಲ್ಲಿ AOB ಕೋನ 5x, ಕೋನ AOC ಈಕ್ವಲ್ ಟು 2x ಮತ್ತು ಕೋನ BOC ಈಕ್ವಲ್ ಟು x ಆದರೆ ವಿಕರ್ಣವನ್ನು ಹೊಂದಿರುವ ಲಂಬಕೋನ ತ್ರಿಭುಜ. ಅಂದ್ರೆ ಇದರಲ್ಲಿ 3 ತ್ರಿಭುಜಗಳು ಕಾಣ್ತಾ ಇದೆ. AOC ಇಲ್ಲಿದೆ ನೋಡಿ, AOC, BOC ಮತ್ತು AOB ಅಂತ 3 ತ್ರಿಭುಜಗಳು ಕಾಣ್ತಾ ಇದೆ. ಈ ತ್ರಿಭುಜಗಳಲ್ಲಿ ಒಂದು ಲಂಬಕೋನ ತ್ರಿಭುಜ ಯಾವುದು ಅಂತ ಇಲ್ಲಿ ಕೇಳಿದೆ. ಈ ಕೋನಗಳು ಸೆಂಟರ್ ಅಲ್ಲಿ ಫಾರ್ಮ್ ಆಗಿರೋದ್ರಿಂದ ಎಕ್ಸ್, 2x, 5x ಈ 3 ಕೋನಗಳನ್ನ ಆಡ್ ಮಾಡಿದ್ರೆ 360 ಡಿಗ್ರಿ ಬರಬೇಕು. ಯಾಕಂದ್ರೆ ಒಂದು ಕಂಪ್ಲೀಟ್ ಆಂಗಲ್ ಫಾರ್ಮ್ ಆಗ್ತಾ ಇದೆ ನೋಡ್ರಿ, ಒಂದು ಸರ್ಕಲ್ ತರ ಫಾರ್ಮ್ ಆಗ್ತಾ ಇರೋದ್ರಿಂದ ಆ 3 ಆಂಗಲ್ ಗಳನ್ನ ಆಡ್ ಮಾಡಿದ್ರೆ that should be equal to 360 degree. Therefore, x plus 2x plus 5x equal to 360 degree. 5 2 7 1 8, 8x equal to 360. ಡಿವೈಡ್ ಮಾಡಿ 8 ಒಂದ್ಲೆ 8 4 32, 4 ಉಳಿತು 40 ಆಯ್ತು, 8 5 40. ಎಕ್ಸ್ ಅಂತಂದ್ರೆ ಎಷ್ಟು ಬಂತು? 45 ಡಿಗ್ರಿ ಬಂತು. ಈ 45 ಇಲ್ಲ ಹಾಕೋಣ. ಇಲ್ಲ ಹಾಕಿದ್ರೆ ಈ ಆಂಗಲ್ ಎಷ್ಟಾಯ್ತು? 45 ಡಿಗ್ರಿ ಆಯ್ತು. ಒಂದ್ ವೇಳೆ ಇಲ್ಲ ಹಾಕಿದ್ರೆ 2 ಇಂಟು 45 ಅಂದ್ರೆ 90 ಡಿಗ್ರಿ ಆಯ್ತು. 2 ಇಂಟು 5 ಸಾರಿ 45, 2 ಇಂಟು 45 ಅಂದ್ರೆ 90 ಡಿಗ್ರಿ ಆಯ್ತು. 5 ಇಂಟು 45 ಅಂತಂದ್ರೆ 5 5 25, 5 4 20 ಪ್ಲಸ್ 2 22. ಅಂದ್ರೆ ಈ ಆಂಗಲ್ ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ 225 ಡಿಗ್ರಿ ಇರುತ್ತೆ. ನಮಗ್ ಬೇಕಾಗಿರೋದು ಲಂಬಕೋನ ತ್ರಿಭುಜ. ಅಂದ್ರೆ ಯಾವ್ದಾದ್ರು ಒಂದು ಕೋನ ಎಷ್ಟು ಡಿಗ್ರಿ ಇರಬೇಕು ಅಂದ್ರೆ 90 ಡಿಗ್ರಿ ಇರಬೇಕು. ಟ್ರಯಾಂಗಲ್ AOC ನೋಡ್ರಿ, AOC ನಲ್ಲಿ 90 ಡಿಗ್ರಿ ಬಂದಿದೆ. ಇದರಲ್ಲಿ ವಿಕರ್ಣ ಯಾವುದು ಅಂತಂದ್ರೆ AC, ಹೈಪೋಟೆನಸ್ ಅಂತ ಹೇಳ್ತೀವಿ, ಅದು AC. ಸೊ ಟ್ರಯಾಂಗಲ್ AOC ಅನ್ನೋದು ಲಂಬಕೋನ ತ್ರಿಭುಜ. Therefore, ಆಪ್ಷನ್ 2 is correct. ನೆಕ್ಸ್ಟ್ ಒನ್, ಒಂದು ಚತುರ್ಭುಜದ 4 ಒಳಕೋನಗಳ ಅನುಪಾತ 2:3:6:7 ಆದರೆ ಅವುಗಳಲ್ಲಿನ ಅತಿ ದೊಡ್ಡ ಕೋನದ ಅಳತೆ ಅಂತ ಕೇಳಿದೆ. ಇಲ್ಲಿ ಅನುಪಾತ ಕೊಟ್ಟಿರೋದ್ರಿಂದ ನಿಜವಾದ ಕೋನಗಳು 2x, 3x, 6x, 7x ಅಂತ ಅನ್ಕೊಳ್ಳೋದು. ಒಳಕೋನಗಳು ಕೊಟ್ಟಿರೋದ್ರಿಂದ ಆ ಒಳಕೋನಗಳ ಮೊತ್ತ, ಯಾವುದೇ ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮನಾಗಿರ್ತದೆ. ಸೊ 4 ಆಡ್ ಮಾಡಿ 360ಕ್ಕೆ ಈಕ್ವೇಟ್ ಮಾಡೋಣ. ಈಗ ಆಡ್ ಮಾಡಿ 2 + 3 5, 5 6 11, 11 7 18, 18x ಈಕ್ವಲ್ ಟು 360 ಡಿಗ್ರಿ. 18 ಒಂದ್ಲೆ 18 36 0. Therefore, x ಈಕ್ವಲ್ ಟು 20 ಡಿಗ್ರಿ. x ಈಕ್ವಲ್ ಟು 20 ಡಿಗ್ರಿ ಬಂತು. ನಾನು ಪದೇ ಹೇಳ್ತಿದ್ದೀನಿ, 20ಕ್ಕೆ ಮತ್ತೆ ಟಿಕ್ ಹಾಕ್ಬಾರ್ದು. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಅತಿ ದೊಡ್ಡ ಕೋನದ ಅಳತೆ. ಇದರಲ್ಲಿ ಅತಿ ದೊಡ್ಡ ಕೋನ ಯಾವುದು ಅಂತಂದ್ರೆ 7. ನೋಡಿ 2 ಇದೆ ಅಂತಂದ್ರೆ ಬೇಕಿದ್ರೆ ನೀವು 20ನ ಪ್ರತಿ ಟರ್ಮ್ಗೆ, ಪ್ರತಿ ಆಂಗಲ್ಗೆ ಮಲ್ಟಿಪ್ಲೈ ಮಾಡಬಹುದು. 2 ಇಂಟು 20 ಅಂತಂದ್ರೆ ಇದೆಷ್ಟಾಗುತ್ತೆ? 40 ಆಗುತ್ತೆ. 3 ಇಂಟು 20 ಅಂತಂದ್ರೆ 60 ಆಗುತ್ತೆ. 6 ಇಂಟು 20 ಅಂತಂದ್ರೆ 120 ಆಗುತ್ತೆ. 7 ಇಂಟು 20 ಅಂದ್ರೆ 140 ಡಿಗ್ರಿ ಆಗುತ್ತೆ. ದೇರ್ಫೋರ್ ಅತಿ ದೊಡ್ಡ ಕೋನ ಎಷ್ಟು ಡಿಗ್ರಿ ಇರುತ್ತೆ? 140 ಡಿಗ್ರಿ. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, x + y = 12 ಮತ್ತು xy = 60 ಆದಾಗ x² + y² ನ ಬೆಲೆ. ವೆರಿ ಸಿಂಪಲ್ ಕ್ವಶನ್. x + y = 12 ಅಂತ ಕೊಟ್ಟಿದ್ದಾರೆ. ಎರಡು ಕಡೆ ಸ್ಕ್ವೈರಿಂಗ್ ಮಾಡಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್. ಸೊ a + b ಹೋಲ್² ಫಾರ್ಮ್ಗೆ ಬರುತ್ತೆ. x + y ಹೋಲ್² ಅಂತಂದ್ರೆ x² + y² + 2xy = 12ನ ಸ್ಕ್ವೇರ್ ಮಾಡಿದ್ರೆ 144 ಆಯ್ತು. ನಮಗ್ ಬೇಕಾಗಿರೋದು x² + y², ಅದನ್ನ ಮಾತ್ರ ಉಳಿಸ್ಕೊಳ್ತೀನಿ. ಈ 144 ಹಂಗೆ ಇರಲಿ. 2xy ರೈಟ್ ಸೈಡ್ ಬಂದ್ರೆ -2xy ಅಂತ ಆಯ್ತು. ಈಗ x² + y² ಹಂಗೆ ಇರುತ್ತೆ. 144 - 2 × xy ಅಂತಂದ್ರೆ 60.
ಸೊ ಇಲ್ಲಿ 60ನ ಗುಣಿಸಿ. 144 ಮೈನಸ್ 60 ಇಂಟು 2 ಅಂತಂದ್ರೆ 120. ಕಳೆದ್ರೆ 4 ಮೈನಸ್ 0 ಅಂದ್ರೆ 4, 4ರಲ್ಲಿ 2 ಹೋದ್ರೆ 2, 1ರಲ್ಲಿ 1 ಹೋದ್ರೆ 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 24. 24 ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಏಕರೂಪ ಜವ 110 ಕಿಲೋಮೀಟರ್ ಪರ್ ಅವರ್ ನೊಂದಿಗೆ ಚಲಿಸುತ್ತಿರುವ ಒಂದು ರೈಲು 24 ನಿಮಿಷಗಳಲ್ಲಿ ಕ್ರಮಿಸುವ ದೂರ. ಅಂದ್ರೆ 1 ಗಂಟೆಗೆ 110 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಒಂದು ರೈಲು. ಹಾಗಾದ್ರೆ 24 ನಿಮಿಷದಲ್ಲಿ ಎಷ್ಟು ದೂರ ಕ್ರಮಿಸುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, 1 ಗಂಟೆ ಅಂತಂದ್ರೆ ಈ ಕಡೆ ನಾನು ಟೈಮ್ ತಗೊಳ್ತೀನಿ, ಒಂದು ಕಡೆ ಟೈಮ್ ತಗೊಳ್ತೀನಿ, ಒಂದು ಕಡೆ ಡಿಸ್ಟೆನ್ಸ್ ಅನ್ನ ತಗೊಳ್ತೀನಿ. ಓಕೆ, 1 ಗಂಟೆಗೆ 110 ಕಿಲೋಮೀಟರ್ ಅಂತ ಹೇಳಿದ್ದಾರೆ. 1 ಗಂಟೆಗೆ 110 ಕಿಲೋಮೀಟರ್ ಅಂತಂದ್ರೆ 1 ಗಂಟೆ ಅಂದ್ರೆ ಎಷ್ಟು ನಿಮಿಷ? 60 ನಿಮಿಷ. ದೇರ್ಫೋರ್ 60 ನಿಮಿಷಕ್ಕೆ 110 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ. ಹಾಗಾದ್ರೆ 24 ನಿಮಿಷಕ್ಕೆ ನೋಡಿ, ಇಲ್ಲೂ ಕೂಡ ಮಿನಿಟ್ಸ್ ಅಲ್ಲಿ ತಗೊಂಡಿದ್ದೀನಿ, ಇಲ್ಲೂ ಕೂಡ ಮಿನಿಟ್ಸ್ ಅಲ್ಲಿ ತಗೊಂಡಿದ್ದೀನಿ. ಸೊ ಯೂನಿಟ್ಗಳು ಸೇಮ್ ಇರಬೇಕು ಆ ರೀತಿ. ಸೊ ಎಷ್ಟು ಡಿಸ್ಟೆನ್ಸ್ ಅನ್ನ ಇದು ಕವರ್ ಮಾಡುತ್ತೆ ನೋಡಿ. ನಾನು ಪ್ರತಿ ಸರಿ ಹೇಳ್ತೀನಿ, ಈ ರೀತಿ ಕ್ವಶನ್ಸ್ ಗಳನ್ನ ಹಿಂಗ್ ಸಾಲ್ವ್ ಮಾಡಬೇಕು. ಕ್ವಶನ್ ಮಾರ್ಕ್ ಯಾವ ಕಾಲಮ್ ಅಲ್ಲಿ ಇರುತ್ತಲ್ಲ ಅದನ್ನ ನಾವು ಯಾವಾಗ್ಲೂ ಆರೋ ಮಾರ್ಕ್ ಮೇಲ್ಗಡೆ ಹಾಕ್ತಿವಿ. ಇನ್ನು ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗಿತ್ತು ಅಂತಂದ್ರೆ ಆರೋ ಮಾರ್ಕ್ ಕೆಳಗಡೆ ಇರಬೇಕು. ಇನ್ವರ್ಸ್ ಪ್ರಪೋರ್ಷನ್ ಆಗಿತ್ತು ಅಂದ್ರೆ ಆರೋ ಮಾರ್ಕ್ ಮೇಲ್ಗಡೆ ಬರಬೇಕು. ಈಗ ಟೈಮ್ ಕಡಿಮೆ ಆಗಿದೆ ಅಂತಂದ್ರೆ ಡಿಸ್ಟೆನ್ಸ್ ಕೂಡ ಕಡಿಮೆ ಆಗೋದ್ರಿಂದ ಇದು ಡೈರೆಕ್ಟ್ ಪ್ರಪೋರ್ಷನ್ ಆಗುತ್ತೆ. ಡೈರೆಕ್ಟ್ ಪ್ರಪೋರ್ಷನ್ ಆದ್ರೆ ಆರೋ ಮಾರ್ಕ್ ಕೆಳಗಡೆ ಇರಬೇಕು. ಈಗ ಮೂತಿಗಳನ್ನ ಮಲ್ಟಿಪ್ಲೈ ಮಾಡಿ 24 ಇಂಟು ಮೂತಿ ಅಂದ್ರೆ ಇದು 24 ಇಂಟು 110 ಡಿವೈಡ್ ಬೈ ಈ 60ನ ಕೆಳಗಡೆ ತಗೊಳ್ರಿ. 0 ಕ್ಯಾನ್ಸಲ್ ಆಗಲಿ. 6 1 6 4 24. ಸೊ 4 ಇಂಟು 11 ಅಂತಂದ್ರೆ 44 ಕಿಲೋಮೀಟರ್ ಡಿಸ್ಟೆನ್ಸ್. ನೀವು ಫಾರ್ಮುಲಾ ಯೂಸ್ ಮಾಡಿ ಕೂಡ ಇದನ್ನ ಸಾಲ್ವ್ ಮಾಡಬಹುದು. ದಟ್ ಈಸ್ ಲೆಫ್ಟ್ ಟು ಯು. ಸೊ ಆಪ್ಷನ್ 4 ಕರೆಕ್ಟ್. 10 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳ ಅಳತೆಯುಳ್ಳ ಅಸಮಬಾಹು ತ್ರಿಭುಜದ ವಿಸ್ತೀರ್ಣವು. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ 10 ಸೆಂಟಿಮೀಟರ್ 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಅಂತ ಏನಿದೆ, ಇವುಗಳು ಪೈಥಾಗೋರಿಯನ್ ತ್ರಿವಳಿಗಳು, ಪೈಥಾಗೋರಸ್ ಟ್ರಿಪ್ಲೆಟ್ಸ್ ಅಂತ ಏನ್ ಹೇಳ್ತಾರಲ್ಲ ಅವು. ಹೆಂಗ್ ಹೇಳ್ತೀರಿ ನೀವು ಅಂತಂದ್ರೆ, ಸೊ ಇದನ್ನ ಸ್ಕ್ವೇರ್ ಮಾಡಿ, 10ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 100 ಬರುತ್ತೆ. ಇನ್ನು 6ನ ಸ್ಕ್ವೇರ್ ಮಾಡಿದ್ರೆ 36 ಬರುತ್ತೆ. 8ನ ಸ್ಕ್ವೇರ್ ಮಾಡಿದ್ರೆ 64. ನೋಡಿ, 36 ಮತ್ತು 64ನ ಆಡ್ ಮಾಡಿದ್ರೆ ದಟ್ ವಿಲ್ ಬಿ ಈಕ್ವಲ್ ಟು 100. ಸೊ ಈ ರೀತಿ ಬರ್ತಾ ಇದೆ ಅಂತಂದ್ರೆ ಆ 3 ಸಂಖ್ಯೆಗಳನ್ನು ನಾವು ಪೈಥಾಗೋರಸ್ ತ್ರಿವಳಿಗಳು ಅಂತ ಕರೀತೀವಿ. ಇದು ಪೈಥಾಗೋರಸ್ ತ್ರಿವಳಿಗಳು ಅಂತಂದ್ರೆ ಆ 3 ನಂಬರ್ಗಳು ಯಾವುದೋ ಒಂದು ಲಂಬಕೋನ ತ್ರಿಭುಜದ ಬಾಹುಗಳಾಗಿರ್ತವೆ. ಅದರಲ್ಲಿ ಅತಿ ಉದ್ದದ ಬಾಹು ಯಾವ್ದಾಗಿರುತ್ತೆ ಅಂತಂದ್ರೆ ವಿಕರ್ಣ. ಸೊ ಇಲ್ಲಿ 10 ಸೆಂಟಿಮೀಟರ್ ವಿಕರ್ಣ ಆಯ್ತು. ಸೊ ಇಲ್ಲಿ 90 ಡಿಗ್ರಿ ಇರುತ್ತೆ. ಈ 2 ಸೈಡ್ಗಳು ಒಂದು ಇಲ್ಲಿರ್ಬೇಕು, ಇಲ್ಲ ಇಲ್ಲಿರ್ಬೇಕು. ಇವುಗಳನ್ನ ಇಂಟರ್ಚೇಂಜ್ ಮಾಡಿದ್ರು ಏನು ತೊಂದರೆ ಇಲ್ಲ. ಈಗ ಪಾದ 8 ಸೆಂಟಿಮೀಟರ್ ಅನ್ಕೊಂಡ್ರೆ ಎತ್ತರ 6 ಸೆಂಟಿಮೀಟರ್ ಆಗುತ್ತೆ. ಪಾದ 6 ಸೆಂಟಿಮೀಟರ್ ಅನ್ಕೊಂಡ್ರೆ ಎತ್ತರ 8 ಸೆಂಟಿಮೀಟರ್. ಉಲ್ಟಾ ಪಲ್ಟ. ನಮಗ್ ಬೇಕಾಗಿರೋದು ವಿಸ್ತೀರ್ಣ. ಸೊ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿದೆ ನಮಗೆ, 1/2 ಇಂಟು ಪಾದ ಇಂಟು ಎತ್ತರ, ದಟ್ ಈಸ್ 8 ಇಂಟು 6. 2 1 2 4 8 4 6 24 ಸೆಂಟಿಮೀಟರ್ ಸ್ಕ್ವೇರ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಇದು ನಮ್ ತಲೆಗೆ ಬರ್ಲಿಲ್ಲ ಅಂತಂದ್ರೆ ಅವಾಗ ನಮ್ಗೇನ್ ಬರಬೇಕು ಅಂತಂದ್ರೆ ಹೆರಾನ್ಸ್ ಫಾರ್ಮುಲಾ ಬರಬೇಕು. ಹೆರಾನ್ಸ್ ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ a = ಸ್ಕ್ವೇರ್ ರೂಟ್ ಆಫ್ s ಇಂಟು s ಮೈನಸ್ a ಇಂಟು s ಮೈನಸ್ b ಇಂಟು s ಮೈನಸ್ c. ಸೊ ಇದು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡ್ತಕ್ಕಂಥ ಒಂದು ಫಾರ್ಮುಲಾ. ಯಾವಾಗ ಅಂತಂದ್ರೆ ವೆನ್ ದ 3 sides, measurement of all the 3 sides of a triangle are given. ಇಲ್ಲಿ ಎ ಬಿ ಸಿ ಅಂತಂದ್ರೆ ಆ ಟ್ರಯಾಂಗಲ್ ನ ಸೈಡ್ಸ್ ಗಳು, ಮತ್ತು ಎಸ್ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2. ಅಂದ್ರೆ ಆ 3 ಸೈಡ್ ಗಳನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಓಕೆ, ಇಲ್ಲಿ ಎ ಅಂತಂದ್ರೆ 10, ಬಿ ಅಂದ್ರೆ 6, ಸಿ ಅಂದ್ರೆ 8 ಅಂತ ಅನ್ಕೊಂಡ್ರೆ 10 ಪ್ಲಸ್ 6 ಪ್ಲಸ್ 8 ಬೈ 2. 8 6 14 ಪ್ಲಸ್ 10 ಅಂದ್ರೆ 24/2 ಡಿವೈಡ್ ಮಾಡಿದ್ರೆ 12. ಇದೇನಿದು? ಇದು ಎಸ್. ಈಗ ಈ ಫಾರ್ಮುಲಾದಲ್ಲಿ ಹಾಕೋಣ. ರೂಟ್ ಎಸ್ ಅಂತಂದ್ರೆ 12 ಇಂಟು ಎಸ್ ಮೈನಸ್ ಎ 12 ಮೈನಸ್ 10 ಇಂಟು ಎಸ್ ಮೈನಸ್ ಬಿ 12 ಮೈನಸ್ 6 ಇಂಟು 12 ಮೈನಸ್ 8. ಓಕೆ, ಈಕ್ವಲ್ ಟು 12 ಇಂಟು 12 ಮೈನಸ್ 10 ಅಂತಂದ್ರೆ 2 ಇಂಟು 12 ಮೈನಸ್ 6 ಅಂದ್ರೆ 6, 12 ಮೈನಸ್ 8 ಅಂತಂದ್ರೆ 4. ಓಕೆ, ಈಗ ಈ 12ಅನ್ನ
2 6 12 ಅಂತೂ ಬರಿಬಹುದು. ಸೊ 2 ಇಂಟು 6 ಇಂಟು ಮತ್ತೊಮ್ಮೆ ಇಲ್ಲಿ 2 ಇಂಟು 6 ಇಂಟು 4. ಓಕೆ, ಈಗ ಈ 2 ಮಲ್ಟಿಪ್ಲೈ ಆದ್ರೆ 2 ಸ್ಕ್ವೇರ್ ಆಗುತ್ತೆ. ಅದನ್ನ ಸ್ಕ್ವೇರ್ ರೂಟ್ ಇಂದ ಹೊರಗಡೆ ತೆಗೆದ್ರೆ ಬರೀ 2 ಮಾತ್ರ ಬಂತು. ಇನ್ನು 6 ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 6 ಸ್ಕ್ವೇರ್ ಆಗುತ್ತೆ. ರೂಟ್ ಇಂದ ಹೊರಗಡೆ ತೆಗೆದ್ರೆ ಬರೀ 6 ಮಾತ್ರ ಬಂತು. ಒಂದೇ ಒಂದು ನಂಬರ್ ಉಳಿತು 4 ಅಂತ, ಅದರ ವರ್ಗಮೂಲ 2. ಈ ಗುಣಿಸ್ರಿ 6 12 12 24. ಸೊ ನೀವು ಯಾವ ರೀತಿನಾದ್ರೂ ಫೈಂಡ್ ಮಾಡಿ, ಆನ್ಸರ್ ಮಾತ್ರ ಸೇಮ್ ಬರುತ್ತೆ. ದಟ್ ಈಸ್ 24 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್, ಎಕ್ಸ್ ಪ್ಲಸ್ 1 ಇದು ಎಕ್ಸ್ ಘಾತ 4 ಪ್ಲಸ್ ಎಕ್ಸ್ ಘಾತ 3 ಪ್ಲಸ್ ಎಕ್ಸ್ ಘಾತ 2 ಪ್ಲಸ್ ಎಕ್ಸ್ ಪ್ಲಸ್ ಕೆ ಇದರ ಒಂದು ಅಪವರ್ತನ ಆದರೆ ಕೆ ನ ಬೆಲೆಯು. ಯಾವುದೋ ಒಂದು ಪಾಲಿನಾಮಿಯಲ್ ನ ಅಪವರ್ತನ ಆಗಿತ್ತು ಅಂತಂದ್ರೆ ಅದನ್ನ ಈಕ್ವಲ್ ಟು 0 ಮಾಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇನ್ ಮಾಡ್ಬೇಕು ಅಂದ್ರೆ ಸ್ಯಾಟಿಸ್ಫೈ ಮಾಡ್ಬೇಕು, ಈಕ್ವಲ್ ಟು 0 ಬರ್ಬೇಕಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೇಕು ಅಂತ. ಡಿವೈಡ್ ಮಾಡ್ಬೇಕು ಅಂತಂದ್ರೆ ರಿಮೈಂಡ್ ತೀರ ಮಾಡಿದಾಗ ರಿಮೈಂಡ್ ಎಷ್ಟು ಬರಬೇಕು? 0 ಬರಬೇಕು. ಸೊ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಹಾಕ್ಬೇಕು? ನಾನು -1 ಹಾಕ್ಬೇಕು. ಸೊ ಇಷ್ಟಕ್ಕೂ ನಾನು -1 ಹಾಕಿದ್ರೆ ಅದು ಈಕ್ವಲ್ ಟು ಏನ್ ಬರ್ಬೇಕು? ನಮ್ಗೆ ಆನ್ಸರ್ 0 ಬರ್ಬೇಕು. 0 ಬರ್ಬೇಕು ಅಂದ್ರೆ ಇಲ್ಲಿ ಕೆ ವ್ಯಾಲ್ಯೂ ಫೈಂಡ್ ಮಾಡ್ಬೇಕಂದ್ರೆ 0 ನಾನೇ ತಗೋಬೇಕು. ದೇರ್ ಫೋರ್ -1 ಟು ದ ಪವರ್ ಆಫ್ 4 ಪ್ಲಸ್ -1 ಕ್ಯೂಬ್ ಪ್ಲಸ್ -1 ಸ್ಕ್ವೇರ್ ಪ್ಲಸ್ -1 ಪ್ಲಸ್ ಕೆ. ಸೊ ಇಷ್ಟನ್ನು ಯಾವ್ದಕ್ಕೆ ಈಕ್ವೇಟ್ ಮಾಡಬೇಕು? 0ಗೆ ಈಕ್ವೇಟ್ ಮಾಡಬೇಕು. -1 ಟು ದ ಪವರ್ ಆಫ್ 4 ಅಂತಂದ್ರೆ 1, -1 ಕ್ಯೂಬ್ ಅಂದ್ರೆ -1 ಬರುತ್ತೆ, ಮೈನಸ್ ಇಂಟು ಪ್ಲಸ್ -1 ಆಯ್ತು. -1 ಸ್ಕ್ವೇರ್ ಅಂದ್ರೆ +1, ಪ್ಲಸ್ ಇಂಟು ಪ್ಲಸ್ +1, ಪ್ಲಸ್ ಇಂಟು ಮೈನಸ್ -1 ಪ್ಲಸ್ ಕೆ ಈಕ್ವಲ್ ಟು 0. ಈಗ ನೋಡಿ +1 -1 +1 -1 ಕ್ಯಾನ್ಸಲ್ ಆಯ್ತು. ಸೊ ಫೈನಲಿ ವಿ ಗೆಟ್ ಕೆ ಈಕ್ವಲ್ ಟು 0. ದೇರ್ಫೋರ್ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 88 ಸೆಂಟಿಮೀಟರ್ ಪರಿಧಿಯುಳ್ಳ ಒಂದು ವೃತ್ತದ ವಿಸ್ತೀರ್ಣ. ಇಲ್ಲಿ ಪರಿಧಿ ಕೊಟ್ಟಿದ್ದಾರೆ, ಅಂದ್ರೆ ಸರ್ಕಂಫರೆನ್ಸ್ ಎಷ್ಟಿದೆ? 88 ಸೆಂಟಿಮೀಟರ್ ಇದೆ. ಸರ್ಕಂಫರೆನ್ಸ್ ಫಾರ್ಮುಲಾ ಏನಿದೆ ಅಂತಂದ್ರೆ 2πr ಅಂತ ಇದೆ. 2πr ಈಕ್ವಲ್ ಟು 88. 2 ಇಂಟು ಪೈ ಅಂದ್ರೆ 22/7 ಇಂಟು r ಈಕ್ವಲ್ ಟು 88. 22 ಒಂದ್ಲೆ 22 ನಾಲ್ಕಲೆ 2 ಒಂದ್ಲೆ 2 2 4. ಸೊ r ಈಕ್ವಲ್ ಟು ಇಲ್ಲಿ 2 ಇದೆ, ಇಲ್ಲಿ 7 ಇದೆ, 7 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7 2 14. ರೇಡಿಯಸ್ ಎಷ್ಟು ಬಂತು ಅಂದ್ರೆ 14 ಸೆಂಟಿಮೀಟರ್ ಬಂತು. ನಾವು ಫೈಂಡ್ ಮಾಡಬೇಕಾಗಿರೋದು ವಿಸ್ತೀರ್ಣ. ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ πr ಸ್ಕ್ವೇರ್ ಅಂತ ಇದೆ. ಪೈ ಅಂದ್ರೆ 22/7 ಇಂಟು r ಸ್ಕ್ವೇರ್ ಅಂದ್ರೆ 14 ಇದೆ. ಸೊ 2 ಟೈಮ್ಸ್ ಬರ್ಕೊಂಡ್ಬಿಡ್ತೀನಿ, 14 ಇಂಟು 14 ಅಂತ. 7 ಒಂದ್ಲೆ 7 2 14. ಈಗ ಗುಣಾಕಾರ ಮಾಡ್ರಿ, 22 ಇಂಟು 2 ಅಂದ್ರೆ 44 ಆಯ್ತು, ಇಂಟು 14. 14 56, 14 56 ಪ್ಲಸ್ 5 ಅಂದ್ರೆ 61 ಆಯ್ತು. ದೇರ್ ಫೋರ್ ವಿಸ್ತೀರ್ಣ ಎಷ್ಟು? 616 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 2 ಇಸ್ ಕರೆಕ್ಟ್ ಆಪ್ಷನ್. ಸೊ ದಿಸ್ ಕಂಪ್ಲೀಟ್ಸ್ 2023 ಕ್ವೆಶ್ಚನ್ ಪೇಪರ್. ಓಕೆ.